This video is only for educational and information purpose. Please do your research before applying. Hello guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಜಯ್ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಬಂದುಬಿಟ್ಟು ಟೈಪಿಂಗ್ ಕೆಲಸ ಆಗಿರುತ್ತೆ. ನೀವು ಮನೇಲಿ ಕುತ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು. ಯಾವುದೇ ರೀತಿ ಗ್ರ್ಯಾಜುಯೇಷನ್ ಏನು ಬೇಡ. PUC ಆಗಿದ್ದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು, ಮತ್ತು ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ. ನಿಮಗೆ ಟ್ರೈನಿಂಗ್ ಕೊಟ್ಟು ನಂತರ ನಿಮಗೆ ಜಾಬ್ ಅನ್ನೋದು ಇವರು ಆಫರ್ ಮಾಡ್ತಾರೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಈ ನೋಟಿಫಿಕೇಷನ್ ನಮಗೆ ನೌಕರಿಯಲ್ಲಿ ರಿಲೀಸ್ ಆಗಿದೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಕಂಪ್ನಿ ಹೆಸರು ಬಂದುಬಿಟ್ಟು ಸ್ಟಾರ್ಟೆಕ್ ಆಗಿರುತ್ತೆ. ಈ ಕಂಪ್ನಿ ಲೊಕೇಟ್ ಆಗಿರೋದು ನಮ್ಮ ಬ್ಯಾಂಗ್ಳೂರಲ್ಲಿ ಸಹ ಲೊಕೇಟ್ ಆಗಿದೆ, ಹಾಗೆ ಮಹಾರಾಷ್ಟ್ರಲ್ಲಿ ಸಹ ಲೊಕೇಟ್ ಆಗಿದೆ. ಇವ್ರದ್ದು ತುಂಬ ಬ್ರಾಂಚಸ್ ಅನ್ನೋದು ಇದೆ ಸ್ನೇಹಿತರೆ. ಸ್ಟಾರ್ಟೆಕ್ ಕಂಪ್ನಿ ಅವರು ಕ್ಲೈಂಟ್ ಬಂದುಬಿಟ್ಟು ಮಿಂತ್ರಾ ಆಗಿರುತ್ತೆ. ಮಿಂತ್ರಾ ಕಡೆಯಿಂದ ನಾವು ವರ್ಕ್ ಮಾಡಬೇಕಾಗಿರುತ್ತೆ. ಮಿಂತ್ರಾ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಸ್ನೇಹಿತರೆ. ಇದೊಂದು ಶಾಪಿಂಗ್ ಅಪ್ಲಿಕೇಶನ್. ಅದರಲ್ಲಿ ನಾವು ಶಾಪಿಂಗ್ ಮಾಡ್ತಿರ್ತೀವಲ್ಲ, ಲೈಕ್ ಬಟ್ಟೆ ಏನಾದರೂ ಶಾಪ್ ಮಾಡ್ತಿರ್ತೀವಲ್ಲ, ಅದೇ ಅಪ್ಲಿಕೇಶನ್ ಮಿಂತ್ರಾಯಿಂದ ನಮಗೆ ವರ್ಕ್ ಆಗಿರುತ್ತೆ. ಸ್ಟಾರ್ಟೆಕ್ ಕಂಪ್ನಿ ಕಡೆಯಿಂದ ಸ್ಟಾರ್ಟೆಕ್ ಅವ್ರಿಗೆ ಮಿಂತ್ರಾ ಕಂಪ್ನಿ ಅನ್ನೋದು ಕ್ಲೈಂಟ್ ಆಗಿರುತ್ತೆ. ಓಕೆ, ಕಂಪ್ನಿ ಹೆಸರು ಸ್ಟಾರ್ಟೆಕ್. ಚಾಟ್ ಪ್ರೊಸೆಸ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಆಲ್ರೆಡಿ 100+ ಅಪ್ಲಿಕೆಂಟ್ಸ್ ಈ ಜಾಬ್ಗೆ ಅಪ್ಲೈ ಮಾಡಿದ್ದಾರಂತೆ. ಕಸ್ಟಮರ್ ಸಪೋರ್ಟ್ ಸರ್ವಿಸಸ್ ಅನ್ನೋ ಜಾಬ್ ಅನ್ನೋದು ಇರುತ್ತೆ. ಪೋಸ್ಟೆಡ್ ಓನ್ಲಿ 1 ವೀಕ್ ಆಗಿದೆ ಈ ಜಾಬ್ ಅನ್ನೋದು ಬಿಟ್ಟು. ನೌಕರಿಯಲ್ಲಿ ನಮಗೆ ಟೋಟಲ್ 50 ವ್ಯಾಕೆನ್ಸೀಸ್ ಏನೋ ಇದೆ. ನಿಮಗೆ ಬರ್ತಾ ತಿಳಿಸ್ತೀನಿ ಮಾಹಿತಿ. ಕ್ಲಿಯರಾಗಿ ನೋಡ್ತಾ ಬನ್ನಿ ಸ್ನೇಹಿತರೆ. ಓಕೆ, ಪೋಸ್ಟೆಡ್ 1 ವೀಕ್ ಆಗಿದೆ, 100 ಅಪ್ಲಿಕೆಂಟ್ಸ್ ಆಗಿದೆ. ಜಾಬ್ ಹೈಲೈಟ್ಸಲ್ಲಿ ಚೆಕ್ ಮಾಡ್ಬೋದು ನೀವು. ಇಂಟರ್ಮೀಡಿಯೇಟ್ ಆರಲ್ಸ್ ಕ್ಲಾಸ್ 12th ಪಾಸ್ ಆಗಿರಬೇಕಂತೆ, ವಿತ್ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್. ನಿಮಗೆ ಇಂಗ್ಲೀಷ್ ಒಂದು ಫ್ಲೂಯೆನ್ಸಿ ಆಗಿ ಬಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಿಂದಿ ಸಹ ಬೇಕು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಹಿಂದಿ ಲ್ಯಾಂಗ್ವೇಜ್ ಅಟ್ಲೀಸ್ಟ್ ನಿಮಗೆ ಮಾತಾಡೋಕ್ಕೆ ಬರಬೇಕು. ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಫ್ಲೂಯೆಂಟ್ ಆಗಿರಬೇಕು. ಓಕೆ, ಮತ್ತು ಸ್ಟ್ರಾಂಗ್ ಟೈಪಿಂಗ್ ಆ್ಯಂಡ್ ರಿಟರ್ನ್ ಸ್ಕಿಲ್ಸ್ ಅನ್ನೋದು ಬರಬೇಕಾಗಿರುತ್ತಂತೆ. ಪ್ರೊವೈಡ್ ಕಸ್ಟಮರ್ ಕೇರ್ ಸಪೋರ್ಟ್ಸ್ ವಿಯಾ ಚಾಟ್ ಇನ್ ಎನಿ ರೊಟೇಷನಲ್ ಶಿಫ್ಟ್ ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಇಲ್ಲಿ ನೀವು ಚೆಕ್ ಮಾಡ್ಬೋದು, 0 ಅಂತಿದೆ ಅಲ್ವಾ. ನಿಮಗೆ ಫ್ರೆಶ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಜಾಬ್ಗೆ ಅಪ್ಲೈ ಮಾಡ್ಬೋದು. 5 ಇಯರ್ಸ್ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. 1 ಇಯರ್ 2 ಇಯರ್ ಎಷ್ಟಿದ್ರೂ ಅಪ್ಲೈ ಮಾಡ್ಬೋದಂತೆ. 50 ವ್ಯಾಕೆನ್ಸೀಸ್ ಟೋಟಲ್ ಅನ್ನೋದು ಇದೆ. ಇಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಸಹ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇವರ ಹೆಡ್ ಆಫೀಸ್ ಲೊಕೇಟ್ ಆಗಿರೋದು ಕೋಲ್ಕತ್ತಾಲಂತೆ. ಸ್ಕಿಲ್ಸ್ ಬಂದುಬಿಟ್ಟು ಚಾಟ್ ಸಪೋರ್ಟ್ ಆಗಿರುತ್ತೆ. ಕೀ ಸ್ಕಿಲ್ಸ್ ಬಂದುಬಿಟ್ಟು ನಾನ್ ವಾಯ್ಸ್ ಆಗಿರುತ್ತೆ ಸ್ನೇಹಿತರೆ. ಇದು ಚಾಟ್ ಪ್ರೊಸೆಸ್ ಆಗಿರುತ್ತೆ. ಓಕೆ, ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ನೀವು ವಾಟ್ ಯು ವಿಲ್ ಡೂ ಅಂತ, ನಿಮ್ಮ ಕೆಲಸ ಏನಾಗಿರುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ. ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ವಾಟ್ ಯು ವಿಲ್ ಡೂ. ಓಪನಿಂಗ್ ಫಾರ್ ಮಿಂತ್ರಾ ಚಾಟ್ ಪ್ರೊಸೆಸ್ ಅಟ್ ಸ್ಟಾರ್ಟೆಕ್ ಅಂತೆ. ಮಿಂತ್ರಾ ಚಾಟ್ ಪ್ರೊಸೆಸ್ಗೆ ಓಪನಿಂಗ್ ಇದೆ ಸ್ಟಾರ್ಟೆಕ್ ಅನ್ನೋ ಕಂಪನಿಯಲ್ಲಿ. ಓಕೆ, ಇಟ್ ಈಸ್ ಎ ವರ್ಕ್ ಫ್ರಮ್ ಆಫೀಸ್ ಅಂತಿದೆ ಗೈಸ್, ಬಟ್ ಇದು ವರ್ಕ್ ಫ್ರಮ್ ಹೋಮ್ ಅಂತೆ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಸೊ ವರ್ಕ್ ಫ್ರಮ್ ಹೋಮ್ ಯಾರೆಲ್ಲ ಜಾಬ್ ಬೇಕು ಅನ್ಕೋತಿದ್ರು ಅವರು ಆರಾಮಾಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಐರಿಂಗ್ ಈಸ್ ಆನ್ ಫಾರ್ ದಿ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಜಾಬ್ ರೋಲ್. ಕ್ರೈಟೀರಿಯಾ ನೋಡಿದ್ರೆ ಕ್ಯಾಂಡಿಡೇಟ್ ಶುಡ್ ಬಿ ಫ್ಲೂಯೆನ್ಸ್ ಇನ್ ಇಂಗ್ಲೀಷ್. ಆಗಲೇ ಹೇಳಿದ್ನಲ್ಲ, ಸೇಮ್ ಅದೇ ಆಗಿರುತ್ತೆ. ಹಿಂದಿ ಅಟ್ಲೀಸ್ಟ್ ನಿಮಗೆ ಬೇಸಿಕ್ ಆದರೂ ಬರಬೇಕಾಗಿರುತ್ತೆ ಅಂತೆ. ಟೈಪಿಂಗ್ ಮತ್ತು ರಿಟರ್ನ್ ಸ್ಕಿಲ್ಸ್ ಅನ್ನೋದು ಬರಬೇಕಾಗಿರುತ್ತೆ. ಕ್ವಾಲಿಫಿಕೇಷನ್ ಇಂಟರ್ಮೀಡಿಯೇಟ್ ಆರಲ್ಸ್ ಕ್ಲಾಸ್ 12th ಪಾಸ್ ಆಗಿರಬೇಕಂತೆ. ಸ್ಯಾಲ್ರಿ ಫ್ರೆಷರ್ಸ್ಗೆ ನೋಡಿದ್ರೆ 18,000ವರೆಗೂ ಇದೆ, ಮತ್ತು 1 ಇಯರ್ ಎಕ್ಸ್ಪೀರಿಯನ್ಸ್ ಅವ್ರು ನೋಡಿದ್ರೆ 22K ಇದೆ. CTC ಕ್ವಾರ್ಟರ್ಲಿ ಬೋನಸ್ ಆಲ್ಸೋ ಇರುತ್ತಂತೆ. ನಿಮಗೆ ನೀವೇನಾದರೂ ಚೆನ್ನಾಗಿ ಎಕ್ಸ್ಟ್ರಾ ವರ್ಕ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 3,000 ಅನ್ನೋದು ಕೊಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಟೈಮಿಂಗ್ಸ್ ಬಂದುಬಿಟ್ಟು 6 ವರ್ಕಿಂಗ್ ಡೇಸ್ ಅನ್ನೋದು ಇರುತ್ತೆ. ನಿಮಗೆ 1 ಡೇ ಲೀವ್ ಅನ್ನೋದು ಇರುತ್ತೆ ಸ್ನೇಹಿತರೆ. ಓಕೆ, ಟೋಟಲ್ ಸ್ಟಾಫಿಂಗ್ ಟೈಮ್ ಈಸ್ ರೊಟೇಷನಲ್ 9 ಅವರ್ಸ್ ವರ್ಕ್ ಅಂತೆ. ಅದರಲ್ಲಿ ನಿಮಗೆ 8 ಅವರ್ಸ್ ವರ್ಕ್ ಮಾಡಬೇಕಾಗಿರುತ್ತೆ. 1 ಅವರ್ ಅನ್ನೋದು ನಿಮಗೆ ಬ್ರೇಕ್ ಸಿಗುತ್ತೆ. ಟೈಮಿಂಗ್ ನೋಡಿದ್ರೆ ಇದು ಡೇ ಶಿಫ್ಟೇ ಆಗಿರುತ್ತೆ ಸ್ನೇಹಿತರೆ. ಫ್ರಮ್ ಮಾರ್ನಿಂಗ್ 7 o'clock ನೈಟ್ 1 o'clock ನಿಮಗೆ ಅದರಲ್ಲಿ ಯಾವುದಾದ್ರೂ 9 ಅವರ್ಸ್ ಶಿಫ್ಟ್ ಅನ್ನೋದು ಕೊಡ್ತಾರಂತೆ. ಓಕೆ, ಮತ್ತು ಟ್ರೈನಿಂಗ್ ಸಹ ಕೊಡ್ತಾರಂತೆ. ಫಸ್ಟ್ ನಿಮಗೆ HR ರೌಂಡ್ ಅನ್ನೋದಿರುತ್ತೆ, ಮತ್ತು ಆಪರೇಷನಲ್ ರೌಂಡ್ ಅನ್ನೋದಿರುತ್ತೆ ಗೂಗಲ್ ಮೀಟಲ್ಲಿ. ಅದರಲ್ಲಿ ಏನಾದರೂ ನೀವು ಸೆಲೆಕ್ಟ್ ಆದರೆ ನಿಮಗೆ ಲಾಸ್ಟ್ ರೌಂಡ್ ಅನ್ನೋದು ಇರುತ್ತೆ ಸ್ನೇಹಿತರೆ. ಓಕೆ, BPM ಟೈಪ್ ಆಗಿರುತ್ತಂತೆ. ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಕಸ್ಟಮರ್ ಸಕ್ಸಸ್ ರೋಲ್ ಬಂದುಬಿಟ್ಟು ಚಾಟ್ ಪ್ರೊಸೆಸ್. ನಾನ್ ವಾಯ್ಸ್ ಎಂಪ್ಲಾಯ್ಮೆಂಟ್ ಟೈಪ್ ಬಂದುಬಿಟ್ಟು ಫುಲ್ ಟೈಮ್ ಪರ್ಮನೆಂಟ್ ರೋಲ್ ಆಗಿರುತ್ತೆ. ಎಜುಕೇಷನ್ ಈಸ್ ಗ್ರ್ಯಾಜುಯೇಷನ್ ಈಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಬೌಟ್ ಕಂಪ್ನಿ ನೋಡಿದ್ರೆ ಕಂಪ್ನಿ ಬಗ್ಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಹೆಡ್ ಕ್ವಾರ್ಟರ್ಸ್ ನೋಡಿದ್ರೆ ಇವರ ಹೆಡ್ ಕ್ವಾರ್ಟರ್ಸ್ ಲೊಕೇಟ್ ಆಗಿರೋದು ಕೋಲ್ಕತ್ತಾ, ಮುಂಬೈ ಅಂತ ಕೊಟ್ಟಿದ್ದಾರೆ. ಬಟ್ ಇದು ರಿಮೋಟ್ ವರ್ಕ್ ಆಗಿರುತ್ತೆ. ಓಕೆ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಲ್ಲಿ ಅಪ್ಲೈ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಜಾಬ್ ಸಹ ಸಿಂಪಲ್ ಆಗಿರುತ್ತೆ ಗೈಸ್. ಲೈಕ್ ಇವಾಗ ಮಿಂತ್ರಾ ಅಪ್ಲಿಕೇಶನ್ ಶಾಪಿಂಗ್ ಅಪ್ಲಿಕೇಶನ್ ಇರುತ್ತಲ್ವ, ಅದರಲ್ಲಿ ನಾವು ಶಾಪಿಂಗ್ ಮಾಡಿದಾಗ ಏನಾದರೂ ನಮಗೆ ರಾಂಗ್ ಪ್ರಾಡಕ್ಟ್ ಅನ್ನೋದು ಡೆಲಿವರಿ ಆಗಿದ್ದಾಗ ನಾವು ಕಂಪ್ಲೇಂಟ್ ಕೊಡ್ತೀವಲ್ವ, ಆ ಕಂಪ್ಲೇಂಟ್ ಕೊಟ್ಟಾಗ ನೀವು ಆ ಕಂಪ್ಲೇಂಟ್ಸ್ನ ತೊಗೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗಿರುತ್ತೆ. ಅದು ಕಾಲ್ ಮಾತಾಡೋ ಜಾಬಲ್ಲ ಇದು. ಅವ್ರು ನಿಮಗೆ ಮೆಸೇಜ್ ಹಾಕ್ತಾರೆ, ಆ ಮೆಸೇಜ್ಗೆ ನೀವು ರಿಪ್ಲೈ ಮಾಡೋದು. ಚಾಟ್ ಪ್ರೊಸೆಸ್ ಆಗಿರುತ್ತೆ ಜಾಬ್ ರೋಲ್. ಅವರು ನೌಕರಿಯಲ್ಲಿ ರಿಲೀಸ್ ಮಾಡಿದ್ದಾರೆ.
ನೌಕರಿಯಲ್ಲಿ ನಿಮ್ಮ ರೆಸ್ಯೂಮ್ ಏನಾದರೂ ಇದ್ದರೆ ಆಟೋಮೆಟಿಕ್ ಅಪ್ಲೈ ಆಗಿಬಿಡುತ್ತೆ. ಇಲ್ಲಾಂದರೆ ನೀವು ಮ್ಯಾನ್ಯಲ್ ಆಗಿ ಟೈಪ್ ಮಾಡಿ ಅಪ್ಲಿಕೇಶನ್ ಅನ್ನೋದು ಆಗಬೇಕಾಗಿರುತ್ತೆ. ಅಪ್ಲಿಕೇಶನ್ ಹಾಕಿದಾಗ ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಹಾಕಿ ಸ್ನೇಹಿತರೆ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹಾಗೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಯಾರಿಗೆಲ್ಲ ಜಾಬ್ ನೀಡ್ಫುಲ್ ಇರುತ್ತೋ. ಥ್ಯಾಂಕ್ ಯು ಗಾಯ್ಸ್, ಬಾಯ್.